ಜೊತೆಗೆ ಗ್ಲಾನ್ಸಾ ಕಾರು ಸಮೇತ ತಗೊಂಡಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ನಿಮ್ಮ ಅದ್ದೂರಿ ಚಪ್ಪಾಳೆ ಮುಖಾಂತರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ ಅಂತ. ಹೋದ್ವಾರ ತಾನೇ ವುಮೆನ್ಸ್ ಡೇ ಆಗಿದೆ. ಸೊ ತುಂಬಾ ಖುಷಿ ಆಗುತ್ತೆ, ಯಾಕೆಂದ್ರೆ ಇವತ್ತು ತುಂಬಾ ಜನ ಸೊ ತುಂಬಾ ಜನ ಹೆಣ್ಮಕ್ಳು ಬಂದಿದ್ದೀರಾ. ಹೋದ ವಾರ ರೆಸಾರ್ಟ್ ಅಲ್ಲಿ ಮದರ್ಸ್ ಡೇ ಆಚರಣೆ ಮಾಡಿದ್ವಿ. ಪರವಾಗಿಲ್ಲ ಮೇಡಮ್, ಎಲ್ಲ ಇಲ್ಲೇ ಇದ್ದಾರೆ. ವುಮೆನ್ಸ್ ಡೇ ಅಂದ್ರೆ ಮದರ್ಸ್ ಡೇ ಅಂತ ಅವರೇ ಹೇಳ್ತಾರೆ. ಸೊ ತುಂಬಾ ಖುಷಿ ಆಗುತ್ತೆ ಹೇಳೋದಕ್ಕೆ. ಹೋದ ವಾರ ಅಲ್ಲಿ ನಾವು ಆಚರಣೆ ಮಾಡಿದ್ವಿ. ಇವತ್ತು ಇಲ್ಲಿ ಇಷ್ಟು ಜನ ಹೆಣ್ಮಕ್ಳು ಬಂದಿದ್ದೀರಾ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ, ಯಾಕೆಂದ್ರೆ ಇದನ್ನ ಪಾರ್ಟ್ ಟೈಮ್ ಆಗಿ ತಗೊಂಡು ಪ್ರತಿ ಒಬ್ಬ ಮನುಷ್ಯನು ಮಾಡ್ಬೋದು, ಪ್ರತಿ ಒಬ್ಬ ಹೆಣ್ಮಕ್ಳು ಕೂಡ ಮಾಡ್ಬೋದು. ಇವತ್ತು ಹೆಣ್ಮಕ್ಳುಗಳು ತುಂಬಾ ಕಡೆ ಕೆಲಸ ಮಾಡ್ತಿದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ನೋಡಿ, ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಫ್ಲೈಟು ಓಡಿಸ್ತಿದ್ದಾರೆ, ಹಾಗೆ ಮೆಟ್ರೋನು ಓಡಿಸ್ತಿದ್ದಾರೆ, ಹಾಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಕೆಲಸನೂ ಕೂಡ ಮಾಡ್ತಿದ್ದಾರೆ. 11:30 ಆದ್ರೂ ಅವರು ಡ್ರೈವಿಂಗ್ ಅಲ್ಲಿ ಇರ್ತಾರೆ. ಬಟ್ ಒಂದೊಂದ್ಸತಿ ಬೇಜಾರು ಆಗುತ್ತೆ, ಹೆಣ್ಮಕ್ಳುಗಳು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅಂತ. ಇವತ್ತು ಆಟೋದಲ್ಲಿ ತುಂಬಾ ಜನ ಹೆಣ್ಮಕ್ಳು ಎಲ್ಲೆಲ್ಲೋ ಆಟೋದಲ್ಲಿ ಕಾಣಿಸ್ತಿದ್ದಾರೆ. ಅವಾಗ ಮುಂಚೆ ಒಂದು 1 ವರ್ಷದಿಂದ ಎಲ್ಲೋ ಒಬ್ರು ಕಾಣ್ತಿದ್ರು. ಈಗ ಅಬ್ಸರ್ವ್ ಮಾಡಿ, ಪ್ರತಿ ಒಂದು ರೋಡಲ್ಲೂ ಒಂದೊಂದು ಹೆಣ್ಮಗು ಕಾಣ್ತಾ ಇದೆ, ಆಟೋದು ಕಾಕಿ ಶರ್ಟ್ ಹಾಕೊಂಡು. ಬಟ್ ಎಷ್ಟು ಖುಷಿ ಆಗುತ್ತೆ. ಗಂಡ್ ಮಕ್ಳುಗಳು ಎಲ್ಲ ಮಾಡ್ತಾರೆ. ಗಂಡ್ಮಕ್ಳು ಯಾರು ಬೇಜಾರು ಮಾಡ್ಕೋಬೇಡಿ, ಬಟ್ ಅವ್ರನ್ನ ಮೀರಿಸಿ ಒಟ್ಟು ಹೆಣ್ಮಕ್ಳು ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ನಿಂತಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನಾನು ಹಾಗೇನೆ ಒಂದು ಸಣ್ಣ ಜಾಬ್ ಮಾಡ್ತಾ ಇದ್ದೀನಿ. ಆ ಜಾಬ್ ಮಾಡ್ಕೊಂಡು ಬಂದು ಇಲ್ಲೇ ನನಗೆ ಇದು ಸಿಸ್ಟಮ್ ತಿಳ್ಕೊಂಡು ಅಳವಡಿಸ್ಕೊಂಡು ನಾನು ಶಾಪಿಂಗ್ ಮಾಡ್ಕೊಂಡು ನಂದೇನಂತ ಒಂದು ಟೀಮ್ ಕಟ್ಕೊಂಡು ಇವತ್ತು ಇಲ್ಲಿ ನಿಂತಿದ್ದೀನಿ. ಒಂದು ಕಾರ್ ಅಚೀವ್ಮೆಂಟ್ ಮಾಡಿದ್ದೀನಿ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನಾನು ಒಂದು ಗೋವಾ ಟ್ರಿಪ್ ಅಚೀವ್ಮೆಂಟ್ ಮಾಡಿದ್ದೀನಿ, ಒಂದು ಟ್ಯಾಬ್ ಅಚೀವ್ಮೆಂಟ್ ಮಾಡಿದ್ದೀನಿ, 10,000 ರೂಪಾಯಿ ವಾಚರ್ ಅಚೀವ್ಮೆಂಟ್ ಮಾಡಿದ್ದೀನಿ, ಹಾಗೆ ಫಾರಿನ್ ಟ್ರಿಪ್ ನಿಯರ್ ಇದ್ದೀನಿ, ಹಾಗೆ ಒಂದು ಕಾರು ಕೂಡ ಅಚೀವ್ಮೆಂಟ್ ಮಾಡಿದ್ದೀನಿ. ಯಾಕೆಂತಂದ್ರೆ ಕಾರು ಅನ್ನೋದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಕಲಿಸೋದು. ಕಾರು ಅನ್ನೋದು ತಗೊಳಕ್ಕಾಗಲ್ಲ, ಯಾಕೆಂದ್ರೆ ಈಗಿರೋ ಖರ್ಚಲ್ಲಿ, ಈಗಿರೋ ಎಜುಕೇಶನ್, ಮಕ್ಕಳ ಎಜುಕೇಶನ್ ತುಂಬಾ ಇರುತ್ತೆ, ಹಾಗೆ ಮನೆ ಬಾಡಿಗೆ ತುಂಬಾ ಇದೆ, ತುಂಬಾ ಅಂದ್ರೆ ತುಂಬಾ ನಮ್ಗೆ ಖರ್ಚಿರುತ್ತೆ. ಯಾವುದೇ ಕಾರಣಕ್ಕೂ ನಾವು ಕಾರ್ ತಗೊಳಕ್ಕಾಗಲ್ಲ. ಬಟ್ ಇವತ್ತು ನಾನು ಶಾಪಿಂಗ್ ಮಾಡ್ಕೊಂಡು ನಂದೇ ಆದಂತ ಇಲ್ಲಿ ಟೈಮ್ ಕೊಟ್ಕೊಂಡು, ಯಾವಾಗ ನನ್ಗೆ ಬೇಡದಿರೋ ಟೈಮ್ನ ಇಲ್ಲಿ ನಾನು ಟೈಮ್ ಕೊಟ್ಕೊಂಡು ಇದನ್ನ ಒಂದು ದೇವಸ್ಥಾನ ಅಂತ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಮನಸ್ಸು ಪೂರ್ತಿ ಯಾಕೆಂದ್ರೆ ಯಾರೋ ಬರ್ತಾರೆ ಏನೋ ಇದು ಮಾಡ್ತಾರೆ ಆ ಥರ ನಾನು ಥಿಂಕ್ ಮಾಡಿಲ್ಲ. ಇದು ನನ್ನ ದೇವಸ್ಥಾನ ಅಂದ್ರೆ ಆ ಥರ ಮಾಡಿರೋದಕ್ಕೆ ಇವತ್ತು ನಾನು ನಿಂತಿದ್ದೀನಿ. ಅದನ್ನ ಪ್ರೌಡ್ ಫೀಲ್ ಇದೆ ಇದ್ರ ಬಗ್ಗೆ ನಾನು ಹೇಳ್ಕೊಳ್ಳೋದಕ್ಕೆ. ತುಂಬಾ ಖುಷಿ ಆಗುತ್ತೆ. ಇವತ್ತು ವಾರ ಒಂದು 10,000 12,000 ಇನ್ಕಮ್ ತಗೊಂತಾ ಇದ್ದೀನಿ. ತುಂಬಾ ಖುಷಿ ಆಗುತ್ತೆ. ಹಾಗೆ ನಂದೇ ಆದಂತ ಟೀಮ್ಗೆ ಸಪೋರ್ಟ್ ತುಂಬಾ ಮಾಡಿದ್ರು. ಅವ್ರು ಸಪೋರ್ಟ್ ಮಾಡಿದ್ಕೆ ನಾನು ಕಾರ್ ತಗೊಳ್ಳೋಕೆ ಸಾಧ್ಯ ಆಯ್ತು. ಯಾಕೆಂದ್ರೆ ಇಲ್ಲಿ ಟೀಮ್ ವರ್ಕ್ ಇರುವಂತದ್ದು ಬೇರೆ ಎಲ್ಲೂ ಇಲ್ಲ. ಅದೇ ನಾವು ತಿಂಗಳಿಗೆ ಒಂದು 20-30 ರೂಪಾಯಿ ವರ್ಕ್ ಮಾಡ್ತೀವಿ, ಇಲ್ಲ ಅಂತಲ್ಲ, ಬಟ್ ಅದು ತಿಂಗಳು ಒಮ್ಮೆ ಬರುತ್ತೆ. ಇಲ್ಲಿ ಬಂದು ವಾರ ಬರುತ್ತೆ. ತುಂಬಾ ಖುಷಿ ಆಗುತ್ತೆ ಇದ್ರ ಬಗ್ಗೆ ಹೇಳೋದಕ್ಕೆ. ನಾವು 4 ಗೋಡೆ ಮಧ್ಯೆ ಕೆಲಸ ಮಾಡ್ಕೊಂಡಿದ್ದವರು ಇಷ್ಟು ಜನದ ಮುಂದೆ ಮಾತಾಡ್ತೀವಿ ಅಂದ್ರೆ ಖುಷಿ ಆಗುತ್ತೆ. ಸೊ ಹಾಗೆ ಇವತ್ತು ನನ್ನ ಅಚೀವ್ಮೆಂಟ್ ಅಲ್ಲ, ನನ್ನ ಟೀಮ್ ಅಚೀವ್ಮೆಂಟ್ ಮಾಡಿಸ್ಬೇಕು. ನೆಕ್ಸ್ಟ್ ಇನ್ನು ಅವರು ಪ್ರತಿ ಒಬ್ಬೊಬ್ರಿಗೆ ಇನ್ಕಮ್ ಕೊಡ್ಸೋಕ್ಕೆ ನಾನು ಹಾರ್ಡ್ ವರ್ಕ್ ಮಾಡ್ಬೇಕಂತ ಹೇಳ್ತಾ, ಹಾಗೆ ನನ್ನನ್ನು ಇವತ್ತು ಏನೂ ಗೊತ್ತಿದ್ದರೋದನ್ನ ಇಲ್ಲಿ ನಿಲ್ಲಿಸಿ ನನ್ನನ್ನು ನೀವು ಮಾಡೇ ಮಾಡ್ತೀರಾ, ನಿಮ್ಗೊಂದು ಸ್ಕಿಲ್ ಇದೆ ಅಂತ ಹೇಳಿ ನನ್ನ ಟಾಪ್ ಲೀಡರ್ ಆ್ಯಂಡ್ ಶಿವು ಸರ್, ಚಂದ್ರು ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರ ಮನೆ ಮಗಳ ಥರ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಯಾಕೆಂದರೆ ಈ ಸಿಸ್ಟಮು ನನಗೆ ಬರ್ತಿರ್ಲಿಲ್ಲ. ಇದನ್ನು ತಿಳಿಸಿ, ಇದನ್ನು ಅಳವಡಿಸಿ, ಎಷ್ಟೊತ್ತು ಫೋನ್ ಮಾಡಿದ್ರು, ಸರ್ ಇದು ಹಿಂಗೆ ಮಾಡ್ಬೇಕು, ಇದು ಹಿಂಗೆ ಮಾಡ್ಬೇಕಂತ ಹೇಳಿದ್ರು. ಹಿಂಗಲ್ಲ, ಹಿಂಗೆ ಮಾಡಿ ಮೇಡಮ್ ಅಂತ. ಡ್ರೆಸ್ ಕೊಡೋಲ್ಲಿರ್ಬೋದು, ಮಾತಲ್ಲಾಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು, ಪ್ರತಿ ಒಂದು ಚೇಂಜ್ ಮಾಡಿದ್ರು. ಅವ್ರ ಬಗ್ಗೆ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೊಂದು ಅದ್ದೂರಿ ಚಪ್ಪಾಳೆ. ಹಾಗೆಯೇ ಇಂಥ ಒಂದು ವಂಡರ್ಫುಲ್ ಸಂಸ್ಥೆ ಕೊಟ್ಟು ನಮ್ಮಂತ ಹೆಣ್ಮಕ್ಳುಗಳು ಬಂದು 4 ಜನದ ಹತ್ರ ಮಾತಾಡ್ಬೋದು, ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡ್ಕೋಬೋದು. ದೀಪು ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಶೇರ್ ಮಾಡಿ ಅರ್ನ್ ಮಾಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಮಾಡ್ಬೋದು, ಮಾಡಿ ಗೆಲ್ಲಿ ವಿನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ನಿರ್ಮಲಾ, ವಿಲ್ಸನ್ ಗಾರ್ಡನಿಂದ ಬಂದಿರೋದು. ಸೊ ನಾನು ಇವಾಗ ಗ್ಲಾನ್ಸಾ ಕಾರ್ ಅಚೀವ್ ಮಾಡಿದ್ದೀನಿ ಅಂತ ಹೇಳಿದ್ರು ಮೇಡಮ್ಮು. ಇದಕ್ಕೆಲ್ಲ ಕಾರಣ ನಮ್ಮ ಟಾಪ್ ಲೀಡರ್ಸು ಮತ್ತು ನನ್ನ ಅಸೋಸಿಯೇಟ್ಗಳು, ಅಂದರೆ ನನ್ನ ಪಾರ್ಟ್ನರ್ಸು, ಅವರೆಲ್ಲರಿಂದ ನಾನು ಅಚೀವ್ಮೆಂಟ್ ಮಾಡಿರೋದು. ಹೇಗೆ ಅಂದರೆ ನಾನು ಒಬ್ಬಳೇ ಕಾರ್ ತೊಗೊಳಕ್ಕಾಗೋದಿಲ್ಲ, ಹಾಗಾಗಿ ಟೀಮ್ ವರ್ಕಿಂದ ಇದು ಬರುತ್ತೆ. ಸೊ ಇದು ನಮ್ಗೆ ಇದೇ ಥರ ಬಂದಿದೆ ಅಂದರೆ ನಿಮಗೂ ಇದೇ ಥರನೇ ಬರುತ್ತೆ. ಯಾರು ಒಬ್ಬೊಬ್ಬರೇ ಆಗೋದಿಲ್ಲ. ಸೊ ಇದು ಸಿಸ್ಟಮ್ನ ಅಂದರೆ ಸಿಸ್ಟಮ್ನ ಅರ್ಥ ಮಾಡ್ಕೋಬೇಕು, ಆಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಸಿಸ್ಟಮ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ, ಸುಮ್ಮನೆ ಏನೋ ಹೇಳಿದ್ವಿ, ರೆಫರ್ ಮಾಡಿದ್ವಿ, ಕರ್ಕೊಂಡು ಬಂದ್ವಿ, ಅವ್ರನ್ನ ವಿನ್ ಮಾಡಿಸಿದ್ವಿ ಅಂದರೆ ಅದಾಗೋದಿಲ್ಲ. ನಮ್ಮ ಅಸೋಸಿಯೇಟ್ಗಳಿಗೂ ಸಿಸ್ಟಮ್ನ ಅರ್ಥ ಮಾಡಿಸಿದ್ರೆ ಅವರು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ, ನೆಗ್ಲೆಕ್ಟ್ ಮಾಡೋದಿಲ್ಲ.
ಅಷ್ಟು ಈಸಿ ಗೋಯಿಂಗ್ ಆಗಿರೋವಂಥ ಸಿಸ್ಟಮ್ ಇದು. ಈ ಸಿಸ್ಟಮ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದೆಲ್ಲನೂ ಸಾಧ್ಯ ಆಗೋದು. ಸೊ ಎಲ್ಲರೂ ಅಷ್ಟೇನೆ, ಇದರಲ್ಲಿ ಒಂದೇ ಥರ ಇನ್ಕಮ್ ಬರಲ್ಲ, 4 ಥರ ಇನ್ಕಮ್ ಬರುತ್ತೆ ಅಂತ ಸರ್ ಹೇಳಿದ್ರು. ಅದೇ ಥರ ಅವಾರ್ಡ್ಸು, ರಿವಾರ್ಡ್ಸು, 4 ಥರ ಇನ್ಕಮ್ಗಳು, ಅದನ್ನೆಲ್ಲ ತಗೊಳ್ತಾ ಅರ್ನಿಂಗ್ ಗ್ಯಾರಂಟಿ ಆಗುತ್ತೆ. ಈ ಒಂದು ಅರ್ನಿಂಗ್ ಮಾಡ್ಕೊಳ್ತಾ ನನ್ನ ಅಸೋಸಿಯೇಟ್ಗಳನ್ನ ನಾಳೆ 21 ಒಂದಷ್ಟು ಜನನ ನಾನು ವಿನ್ನರ್ಸ್ ನೆನ್ನೆ 6000 CBP ತೊಗೊಂಡ್ರೆ ಅವ್ರಿಗೆಲ್ಲರಿಗೂ ಗೋವಾ ಟ್ರಿಪ್ ಅಚೀವ್ಮೆಂಟ್ ಆದವರು ಅಂತ ಹೇಳಿ ಅವ್ರಿಗೆ ಒಂದು ಹೇಳಿದರು. ಅದನ್ನು ಅವರೆಲ್ಲ ಅಚೀವ್ ಮಾಡ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಸೇರಿ ನಾನು ನಾಳೆ 21, 22, 23ಕ್ಕೆ ನಾನು ಗೋವಾ ಟ್ರಿಪ್ಗೆ ಅವ್ರ ಜೊತೆಯಲ್ಲಿ ಮತ್ತೆ ಸೆಕೆಂಡ್ ಟೈಮ್ ಗೋವಾ ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ಇದು ತುಂಬ ಖುಷಿಯಾಗುತ್ತೆ. ಏನಕ್ಕೆ ಅಂದರೆ ಫಸ್ಟ್ ಹೋಗಿದ್ದು ನಾನು ಗೋವಾ ಟ್ರಿಪ್ಗೆ, ಅದಾದಮೇಲೆ ಈ ಸರ್ತಿ ಕರ್ಕೊಂಡು ಹೋಗ್ತಾ ಇರೋದು ನನ್ನ ಅಸೋಸಿಯೇಟ್ಗಳು ಮತ್ತು ನನ್ನ ಜೊತೆಯಲ್ಲಿ ಪಾರ್ಟ್ನರ್ ಆಗಿರೋರೆಲ್ಲರೂ ಕರ್ಕೊಂಡು ಹೋಗ್ತಾ ಮತ್ತೆ ಅಚೀವ್ಮೆಂಟ್ ಮಾಡ್ತಾ ಮತ್ತು ಅರ್ನಿಂಗು ತುಂಬ ಚೆನ್ನಾಗಿದೆ. ಇದರಲ್ಲಿ ಎಲ್ಲೂ ಯಾವುದೂ ಮೋಸ ಆಗೋದಲ್ಲ. TDS ಕಟ್ಟಾಗಿ ನಾವು ಇದರಲ್ಲಿ ಅರ್ನಿಂಗ್ ಮಾಡ್ಕೊಳ್ಳೋದು. ಮತ್ತು ಲೈಟ್ ಬಿಲ್ಲು, ವಾಟ್ರ್ ಬಿಲ್ಲು ಎಲ್ಲ ಕಟ್ಕೋಬೋದು. ಅದರಿಂದನೂ ನಮ್ಗೆ ಅರ್ನಿಂಗ್ ಆಗುತ್ತೆ. ಸೊ ಏನಂದರೆ ನಾನು ಹೌಸ್ ವೈಫ್ ಆಗಿ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ಪ್ರತಿಯೊಬ್ಬರು ಮಾಡ್ಬೋದು ಇದನ್ನು. ಹಾಗಾಗಿ ನೀವು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಕೊಡಿ. ಏನಿಲ್ಲ, ನಿಮ್ಮ ಇನ್ವಾಲ್ವ್ಮೆಂಟ್ ಅಂದರೆ ಒಂದು ಗ್ರಾಸರಿ ತೊಗೊಳ್ಳೋದು, ಅದು ನಿಮ್ಮ ಮನೆಗೆ ನಮ್ಮ ಮನೆಗೆ ನಾವೇನು ಬೇಕೋ ಅದನ್ನು ತೊಗೊಂಡ್ಮೇಲೆ 4 ಜನಕ್ಕೆ ರೆಫರ್ ಮಾಡೋದು. ಇಷ್ಟ ಇಲ್ವಾ, ಲೈಟ್ ಬಿಲ್ಲು ವಾಟರ್ ಬಿಲ್ ಕಟ್ಕೊಳ್ಳಿ, ನಿಮ್ಮ ಮನೆಗೆ ನೀವು ಏನು ಬೇಕೋ ಅದನ್ನು ತೊಗೊಳ್ಳಿ, ಆ ಥರನೂ ಮಾಡ್ಬೋದು. ಅದನ್ನೇ ಮಾಡ್ತಾ 4 ಜನಕ್ಕೆ ಅರ್ನಿಂಗ್ ಮಾಡಿಸಿದ್ರೆ ಅವ್ರಿಗೂ ಅರ್ನಿಂಗು, ನಮಗೂ ಅರ್ನಿಂಗು. ಈ ಥರ ಈ ಒಂದು ಸಿಸ್ಟಮ್ಮು ಒಬ್ಬರನ್ನ ಬೆಳೆಸ್ತಾ ನಾವು ಬೆಳೆಯುವಂಥ ಸಿಸ್ಟಮ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಈಸಿಯಾಗಿ ಮಾಡ್ಬೋದು. ಜೊತೆಗೆ ಇದು ಈಸಿ ಆಗೋದಕ್ಕೆ ಕಾರಣ ಅಂದರೆ ನಮ್ಮ ಅಸೋಸಿಯೇಟ್ಗಳಿಗೆ ನಾವು ಏನು ಹೇಳ್ಕೊಡ್ತೀವಿ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ನಾವು ಕಲಿಬೇಕು, ನೆಕ್ಸ್ಟು ಅಸೋಸಿಯೇಟ್ಗಳಿಗೆ ಕಲಿಸ್ಬೇಕು. ಇದೇ ಸಿಸ್ಟಮ್ ಇದರಲ್ಲಿ. ಇದನ್ನು ಮಾಡ್ತಾ ನಾನು ಇದನ್ನು ತುಂಬ ಖುಷಿಯಾಗಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಗ್ಲಾನ್ಸಾ ಕಾರ್ ಅಚೀವ್ಮೆಂಟ್ ಆಗಿದೆ ಅಂತ ಅಂದರೆ ಎಲ್ರಿಗೂ ಹಾಗೇ ಆಗುತ್ತೆ. ಖಂಡಿತ ಟೈಮ್ ಕೊಡಬೇಕು, ಇದಕ್ಕಷ್ಟೇ ಟೈಮ್ ಕೊಟ್ಟರೆ ಖಂಡಿತ ಎಲ್ರಿಗೂ ಹಾಗೇ ಆಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಇದೇ ವಾರದಲ್ಲಿ ಬ್ರ್ಯಾಂಡ್ ನ್ಯೂ 100 RP ಕಂಪ್ಲೀಟ್ ಮಾಡಿದಂಥ ನಮ್ಮ ಮಸೂದ್ ಸರ್ಗೆ ಕಂಗ್ರಾಟ್ಸ್ ಹೇಳ್ತಾ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ. ಸೊ ಗುಡ್ ಮಾರ್ನಿಂಗ್ ಮತ್ತು ನಮಸ್ಕಾರ ಎಲ್ರಿಗೆ. ಸೊ ನನ್ನ ಹೆಸರು ಮಸೂದ್ ಮೊಹಮ್ಮದ್ ಅಂತ. ಸೊ ನಾನು ಈ ವೇದಿಕೆಗೆ ಬಂದು ಆಲ್ಮೋಸ್ಟ್ 7 ಮಂತ್ಸ್ ಆಗ್ತಾಯಿದೆ. ಸೊ ಸೀರಿಯಸ್ಲಿ 6 ಮಂತ್ಸಿಂದ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ಏನು ನೋಡಿದೆ ಅಂದರೆ, ಇಲ್ಲಿ ನಾನು ಬೇರೆ ಕಂಟ್ರೀಸಲ್ಲೂ ಇದ್ದೆ ಮುಂಚೆ 20 ಇಯರ್ಸ್ ಬೇರೆ ಕಂಟ್ರಿಲಿದ್ದೆ, ಔಟ್ ಆಫ್ ಇಂಡಿಯಾ ಇದ್ದೆ. ಅಲ್ಲೂ ಒಂದು ಬಿಸ್ನೆಸ್ಸಲ್ಲಿದ್ದೆ. ಸೇಮ್ ಟೈಮ್ ಇಲ್ಲಿ ಇಂಡಿಯಾದಲ್ಲೂ ಬಂದು 2 ಕಂಪ್ನೀಸಲ್ಲೂ ನಾನು ಬೇರೆ ಕಡೆ ಕೆಲಸ ಮಾಡಿದ್ದೀನಿ. ಇಲ್ಲಿ ಕಂಪೇರ್ ಮಾಡಿದ್ರೆ ಇದು ವೆರಿ ಸಿಂಪಲ್, ವೆರಿ ಈಸಿ ಕಾನ್ಸೆಪ್ಟ್ ನಮ್ಮದು. ಮತ್ತು ಏನಿದೆ ಅಂದರೆ, ನಾನು ಇಲ್ಲಿ ಅಚೀವ್ ಆಗೋಕ್ಕೆ ನಂದು ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದು ಯಾರಂದರೆ ಅಬ್ದುಲ್ ರಹೀಮ್ ಅಂತ ನಿಂತಿದ್ದಾರೆ ಅವರು. ಸೊ ಅವ್ರು ನಮ್ಮದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಮತ್ತು ನನಗೆ ಇಲ್ಲಿ ಸಕ್ಸಸ್ ಆಗೋಕ್ಕೆ ಇಲ್ಲಿ ಇರೋದು ಎಲ್ಲ ಲೀಡರ್ಸ್ ಸಪೋರ್ಟಿಂದ ನಾನು ಇಲ್ಲಿ ಸಕ್ಸಸ್ ಆಗಿದ್ದೀನಿ. ಹೇಗೆಂದರೆ ಇವರು ಹೇಳಿದ್ದು ಸಿಸ್ಟಮ್ ಪ್ರಕಾರ ಹೇಗೆ ನಡಿಬೇಕು ಆ ಥರ ನಡ್ಕೊಂಡಿದ್ದಕ್ಕೆ ನಾನು ಇಲ್ಲಿ ಈಸಿಯಾಗಿ ಸಕ್ಸಸ್ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ಏನಂದರೆ ಥ್ಯಾಂಕ್ಸ್ ಫಾರ್ ಸ್ಮಾರ್ಟ್ ಪಿಕ್ ಮತ್ತು ನಮ್ಮ ದೀಪು ಸರ್ ಅವ್ರಿಗೆ ಮತ್ತು ನಮ್ಗೆ ಇರೋದು ಎಲ್ಲ ಲೀಡರ್ಸ್ಗೆ. ಸೊ ನಾನು ಇಲ್ಲಿ ಗೋವಾ ಅಚೀವ್ ಮಾಡಿದೆ. ಯಾವಾಗ ಕೆಲಸ ಸ್ಟಾರ್ಟ್ ಮಾಡಿದೆ 1.5 ಮಂತಲ್ಲಿ ನನಗೆ ಗೋವಾ ಅಚೀವ್ಮೆಂಟ್ ಆಗಾಯಿತು. ಸಿಸ್ಟಮ್ ಫಾಲೋ ಮಾಡ್ಕೊಂಡು ಹೋದೆ. ಆಮೇಲೆ ಏನಾಯಿತು, 10,000 ವೋಚರ್ನು ಅಚೀವ್ ಮಾಡಿದೆ. ಅದಾದಮೇಲೆ ಟ್ಯಾಗು ಅಚೀವ್ ಮಾಡಿದೆ ರೀಸೆಂಟ್ಲಿ. ಸೊ ಲಾಸ್ಟ್ ವೀಕೆ ನಾನು 100 RPಗೆ ರೀಚ್ ಆಗಿರೋದು. ಅದು ಹೇಗೆಂದರೆ, ನನ್ನ ಟೀಮಲ್ಲಿ 3 ಜನಕ್ಕೆ ನನಗೆ ಬಿಟ್ಟಿದ್ರು, ಕಾಂಟೆಸ್ಟ್ ಇತ್ತು. ಆ ಕಾಂಟೆಸ್ಟಲ್ಲಿ ಗೋವಾಗೆ 3 ಜನಕ್ಕೆ ನಾನು ವಿನ್ ಮಾಡಿಸಿದೆ, ಅಚೀವ್ ಮಾಡಿದೆ. ಅದ್ರ ಮುಖಾಂತರ ನಾನು ಕೂಡ ಅದರಲ್ಲಿ ಅಚೀವ್ ಆಗಿದ್ದೀನಿ 2ನೇ ಸಲ. ಸೊ ಇನ್ನೊಂದು ಏನಂದರೆ, ಈ ಪ್ಲ್ಯಾಟ್ಫಾರ್ಮಿಂದ ನನಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ತೊಗೊಳೋದು ಒಂದು ಕಾಂಟ್ಯಾಕ್ಟ್ ಇತ್ತು. ಅದರಲ್ಲೂ ನಾನು ಒಂದು ಅಚೀವ್ ಮಾಡಿದ್ದೀನಿ, ಒಂದು ಸ್ಕೂಟರ್ ಪಡೆದಿದ್ದೀನಿ. ಮತ್ತು ನಾನು ಏನು ಹೇಳೋದಂದರೆ, ಇಲ್ಲಿ ಸಕ್ಸಸ್ ಆಗೋದು ಸೀಕ್ರೆಟ್ ಏನಂದರೆ, ಫಸ್ಟ್ ನಾವು ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು, ನಮ್ಮ ಹತ್ರ ಒಳ್ಳೆ ಥಿಂಕಿಂಗ್ ಇರಬೇಕು, ಬೇರೆಯವ್ರದ್ದು ಒಳ್ಳೆ ಥಿಂಕ್ ಮಾಡಬೇಕು. ನಂದು ಸಕ್ಸಸ್ ಏನು ನಾನು ಹೇಳ್ತಾ ಇರೋದು. ಸೆಕೆಂಡ್ ಏನಂದರೆ, ನಾವು ಲರ್ನಿಂಗ್ ಆಟಿಟ್ಯೂಡ್ ಇರಬೇಕು. ತುಂಬ ಜನ ಬರ್ತಾರೆ, ಲರ್ನ್ ಮಾಡಲ್ಲ, ಜಸ್ಟ್ ಜಾಯ್ನ್ ಆಗ್ತಾರೆ, ಬರ್ತಾರೆ, ಹೊರಟಾಗ್ತಾರೆ, ಕಂಪ್ನಿಗೆ ಬ್ಲೇಮ್ ಮಾಡ್ತಾರೆ, ಸಿಸ್ಟಮ್ಗೆ ಬ್ಲೇಮ್ ಮಾಡ್ತಾರೆ. ಲರ್ನಿಂಗ್ಸ್ ಇರಲ್ಲ ನಮ್ಮ ಹತ್ರ. ನಾವು ಟೈಮ್ ಕೊಡಬೇಕು ಲರ್ನಿಂಗ್ಗೆ. ಮೇಡಮ್ ಹೇಳಿದ್ರು ಟೈಮ್ ಕೊಡಬೇಕು, ಡೆಫಿನೆಟ್ಲಿ ಟೈಮ್ ಕೊಡಬೇಕು. ಬಟ್ ನಾವು ಜಾಬ್ಗೆ 8 ಗಂಟೆ 10 ಗಂಟೆ ಟೈಮ್ ಕೊಡ್ತೀವಿ. ಇಲ್ಲಿ 10 ಗಂಟೆ 8 ಗಂಟೆ ಟೈಮ್ ಕೊಡಬೇಕಾಗಿಲ್ಲ. ಡೈಲಿ 1 to 2 ಅವರ್ಸ್ ಮ್ಯಾಕ್ಸಿಮಮ್ ಈ ಕನ್ವೀನಿಯಂಟ್ ಟೈಮಲ್ಲಿ ಟೈಮ್ ಕೊಟ್ಟರೆ ನಾವು ಈಸಿಯಾಗಿ ಸಕ್ಸಸ್ ಆಗ್ಬೋದು. 3ನೇದು ಏನಂದರೆ, ಇಲ್ಲಿ ನಾವು ಪೇಷನ್ಸ್ ಇರಬೇಕು. ತುಂಬ ಜನಕ್ಕೆ ಪೇಷನ್ಸ್ ಇಲ್ಲ. ಇನ್ವಾಲ್ವ್ ಆದ ತಕ್ಷಣ ಅವ್ರಿಗೆ ಇನ್ಕಮ್ ಬೇಕು, ಇನ್ಕಮ್ ಅಂತ ನೋಡ್ತಾರೆ.
ಫಸ್ಟ್ ನಾವು ಇನ್ಕಮ್ ನೋಡ್ತೀವಿ, ನಾವು ಫ್ರೂಟ್ಸ್ ನೋಡ್ತೀವಿ, ನಾವು ರೂಟ್ ಸ್ಟ್ರಾಂಗ್ ಮಾಡಬೇಕು. ಆ್ಯಕ್ಚುಲಿ ನಾವು ಗಿಡಕ್ಕೆ ನಾವು ಗಿಡ ಬೀಜ ಆದ ತಕ್ಷಣ ಈಗ ಫಲ ಬೇಕು ಅಂತೀವಿ, ಫಲ ಸುಲಭವಾಗಿ ಬರೋದಿಲ್ಲ. ಅದಕ್ಕೆ ಬೇರು ಸ್ಟ್ರಾಂಗ್ ಮಾಡಬೇಕು. ರೂಟ್ ಸ್ಟ್ರಾಂಗ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಫ್ರೂಟ್ ಡಿಫಾಲ್ಟ್ ಬಂದೇ ಬರುತ್ತೆ. ಸೇಮ್ ಇಲ್ಲೂ ಅಷ್ಟೇ, ಇಲ್ಲಿ ನಾವು ಟೈಮ್ ಕೊಟ್ಟು ಇದೆಲ್ಲ ಫಾಲೋ ಮಾಡ್ಕೊಂಡು ಬಂದರೆ, ನಾವು ಪೇಷನ್ಸ್ ಆಗಿದ್ದರೆ ಡೆಫಿನೆಟ್ಲಿ ನಾವು ಅರ್ನಿಂಗ್ಸು ಬಂದೇ ಬರುತ್ತೆ. ಲಾಸ್ಟ್ ಏನಂದರೆ ನಾಟ್ ಲೀಸ್ಟ್ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. 2 ದಿವಸ ಬರ್ತಾರೆ, 4 ದಿವಸ ಮಲ್ಕೊಳ್ತಾರೆ, 1 ದಿವಸ ವಾರಕ್ಕೆ ಒಂದು ಸತಿ ಬರ್ತಾರೆ, 15 ದಿವಸಕ್ಕೆ ಒಂದು ಸತಿ ಬರ್ತಾರೆ. ಮನಸ್ಸು ಬಂದಾಗ ಆ ಥರ ಇಲ್ಲ, ಕನ್ಸಿಸ್ಟೆಂಟ್ ಆಗಿ ನಾವು ರೆಗ್ಯುಲರಾಗಿ ಇದರಲ್ಲಿ ಟಚಲ್ಲಿ ಇದ್ದರೆ, ಸಿಸ್ಟಮ್ ಫಾಲೋ ಮಾಡ್ಕೊಂಡಿದ್ರೆ, ಟ್ರೈನಿಂಗ್ಸ್ ಅಟೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಈಸಿ ಸಕ್ಸಸ್ ಆಗ್ಬೋದು. ಮತ್ತು ನಾವು ಏನು ಹೇಳೋದಂದರೆ, ನೋಡಿ ನಾನು ಬೇರೆ ಕಂಟ್ರಿಯಲ್ಲಿದ್ದೆ, 20 ಇಯರ್ಸ್ ಕೆಲಸ ಮಾಡಿದೆ. 20 ಇಯರ್ಸ್ ಜಾಬ್ ಮಾಡಿ ನಾನು ಓಕೆ ಥ್ಯಾಂಕ್ ಗಾಡ್ ಅರ್ನಿಂಗಿದೆ, ಸೆಟಲ್ಡ್ ಆಗಿದ್ದೀನಿ. ಬಟ್ ಏನು ಕಂಪೇರ್ ಮಾಡ್ತಾ ಇದ್ದೀನಿ ಅಂದರೆ, ಅಲ್ಲಿ 20 ಇಯರ್ಸಲ್ಲಿ ಏನು ಅರ್ನಿಂಗ್ ಮಾಡಿದ್ದೀನಿ ಆ ಟೈಮ್ ಸ್ಪೆಂಡ್ ಮಾಡಿ, ಇಲ್ಲಿ 20 ಇಯರ್ಸ್ ಬೇಕಾಗಿಲ್ಲ, ಮ್ಯಾಕ್ಸಿಮಮ್ 2 to 3 ಇಯರ್ಸ್ ಸ್ಪೆಂಡ್ ಮಾಡಿ ಮ್ಯಾಕ್ಸಿಮಮ್. ಡೆಫಿನೆಟ್ಲಿ ನಾವು ಆ ಲೆವೆಲಿಂದ ಜಾಸ್ತಿನೂ ಹೋಗ್ಬೋದು. ಈ ಸಿಸ್ಟಮಲ್ಲಿ ನಾವು ಸಕ್ಸಸ್ ಆಗಿಲ್ಲ ಅಂದರೆ ನನ್ನ ಪ್ರಕಾರ ಬೇರೆ ಸಿಸ್ಟಮಲ್ಲಿ ಯಾವುದೋ ಸುಲಭವಾಗಿ ಸಕ್ಸಸ್ ಆಗೋದು ಸುಲಭ ಅಲ್ಲ. ವೆರಿ ಸಿಂಪಲ್, ವೆರಿ ಈಸಿ ಸಿಸ್ಟಮ್. ಸೊ ನಾವು ಮಾಡ್ತಾಯಿದ್ದೀವಿ. ನಾನು ಆಲ್ಮೋಸ್ಟ್ 50+ ಸ್ಟಾರ್ಟ್ ಆಗಿದೆ ನಂದು. ಸೊ ಈ ಏಜಲ್ಲಿ ನಮಗೆ ಈ ಅವಕಾಶ ಸಿಕ್ತು. ನಾನು ಅದೇ ಯೋಚನೆ ಮಾಡ್ತೀವಿ, ಇಲ್ಲಿರೋದು ಯಂಗ್ಸ್ಟರ್ಸ್ಗೆ ದೇ ಆರ್ ಲಕ್ಕಿ. ಯಾಕೆಂದರೆ ನಮ್ಮ ಟೈಮಲ್ಲಿ ಆ ಪೀರಿಯಡಲ್ಲಿ ಈ ಥರ ಅವಕಾಶನೇ ಇರಲಿಲ್ಲ, ಈ ಥರ ಪ್ಲ್ಯಾಟ್ಫಾರ್ಮ್ಗಳೇ ಇರಲಿಲ್ಲ. ನಾವೆಲ್ಲ ಹಾರ್ಡ್ ವರ್ಕ್ ಮಾಡಿ ಬಂದಿರೋದು. ಇವಾಗ ಸ್ಮಾರ್ಟ್ ವರ್ಕ್ ಆಪರ್ಚುನಿಟಿ ಸಿಕ್ಕಿದೆ, ಯುಟಿಲೈಸ್ ಮಾಡಿ ನಾವು ಮಾಡ್ತಾಯಿದ್ದೀವಿ, ನೀವೆಲ್ಲ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾಡೋದು. ಅವರು ಕಾರ್ ತಗೊಂಡಿದ್ದಾರೆ, ತುಂಬ ಖುಷಿಯಾಗುತ್ತೆ. ಅಚೀವ್ಮೆಂಟ್ ಮಾಡಿದ್ದಾರೆ. ಸೊ ಅವ್ರದ್ದು ಮಾತು ಕೇಳೋದು, ಯಾವಾಗಿಂದ ಮಾತಾಡ್ತಾ ಇದ್ದಾರೆ, ಇವ್ರನ್ನ ಯಾರಾದರೂ ಕರ್ಕೊಂಡೋಗಿ ಮಾತಾಡ್ತಾರಂತ ಇಲ್ಲ. ನಾನು ಇದೇ ಸಂಸ್ಥೆಯಲ್ಲಿ 100 RP ಕಂಪ್ಲೀಟ್ ಮಾಡಿ ನಿಯರ್ ಫಾರಿನ್ ಟ್ರಿಪ್ಪಲ್ಲಿ ಇದ್ದೀನಿ. ನನ್ನ ಹೆಸರು ಕವಿತಾ ರೆಡ್ಡಿ, ಇಲ್ಲ ಬ್ಯಾಂಗ್ಳೂರಿಂದ ಬಂದಿರೋದು. ನಾನು ಗಾರ್ಮೆಂಟ್ಸಲ್ಲಿ ಬಿಫೋರ್ ವರ್ಕ್ ಮಾಡ್ತಾ ಇದ್ದೆ. ಅದರಲ್ಲಿ ಗೊತ್ತಿದೆ, ಒಂದು 15 ಇಯರ್ಸ್ ಮಾಡಿದಾಗ ಅದೇ ಲೈಫ್ ಸ್ಟೈಲ್ ಇದೆ, ಬರ್ತು ಒಂದು ಸ್ಟೆಪ್ಪೂ ಮೇಲಕ್ಕೆ ಹೋಗಿಲ್ಲ. ಯಾಕಂದರೆ ಅದರಲ್ಲಿ ನಾನು ಒಂದು ಟೈಲರಿಂದ, ಇನ್ಚಾರ್ಜಿಂದ, ಸೂಪರ್ವೈಸರ್ ಎಲ್ಲ ಕ್ಯಾಟಗರಿ ಮಾಡಿ ಒಂದು ಕಂಪ್ನಿ ಮ್ಯಾನೇಜ್ ಮಾಡೋ ಅಷ್ಟು ಲೆವೆಲ್ಗೆ ಬಂದ್ರು. ನಂದು ಅದೇ ರೆಂಟ್ ಹೌಸಲ್ಲೇ ಇದೆ, ಅದೇ ಹಳೆ ಸ್ಕೂಟಿ ಎಲ್ಲ ಇದೆ, ಹಂಗೆ ಇದೆ, ಬೇರೆ ಏನೂ ಚೇಂಜಸ್ ಆಗಿಲ್ಲ. ಜಸ್ಟ್ ಇದು ಶಾರ್ಟ್ ಪೀರಿಯಡಲ್ಲಿ ಈ ಸಿಸ್ಟಮ್ನ ನನ್ನ ಬ್ರದರ್ ಆದಂಥ ನನಗೆ ಸೇತುಕುಮಾರ್ ಸರ್ ಈ ಆಪರ್ಚುನಿಟಿ ಕೊಟ್ಟರು. ಅದನ್ನು ತಗೊಂಡ್ಮೇಲೆ ಸಿಸ್ಟಮ್ ಫಸ್ಟ್ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ನಾನೇನು ಹೊರಗಡೆ ಬೇರೆ ಯಾವುದ್ಯಾವುದೋ ಮಾರ್ಟಲ್ಲಿ ಅಲ್ಲಿ ಇಲ್ಲಿ ಶಾಪಿಂಗ್ ಮಾಡೋದಕ್ಕಿಂತ ಜಸ್ಟ್ ಚೇಂಜ್ ಮಾಡಿದ್ದು. ಬೇರೆ ಇದರಲ್ಲಿ ದೊಡ್ಡ ಇಷ್ಟೆಲ್ಲ ಹೇಳ್ತಾರೆ ಅಂದರೆ ದೊಡ್ಡ ಕೆಲಸ ಏನಿಲ್ಲ. ಮಾಡೋ ಶಾಪಿಂಗ್ನ ಜಸ್ಟ್ ಪ್ಲಾಟ್ಫಾರ್ಮ್ ಚೇಂಜ್ ಮಾಡಿದೆ. ಪ್ಲಾಟ್ಫಾರ್ಮ್ ಚೇಂಜ್ ಮಾಡ್ಕೊಂಡು ಈ ಸಿಸ್ಟಮ್ ಹೇಗಿದೆ ಅಂತ, ಅರ್ನ್ ಮಾಡೋದು ಹೇಗೆ ಅಂತ ಅರ್ಥ ಮಾಡ್ಕೊತ ಫಾಲೋ ಮಾಡ್ಕೊತ ಬಂದೆ. ಇದನ್ನ ರೆಫರ್ ಮಾಡಿದ್ರೆ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ ಅಂದರೆ ಯಾಕೆ ಮಾಡಬಾರ್ದು? ನಾವು ಡ್ರೆಸ್ ತಗೊಳ್ಳಿ, ಒಂದು ಸ್ಯಾರಿ ತಗೊಳ್ಳಿ, ಒಂದು ಮೂವಿ ಲಾಸ್ಟ್ ಟೈಮ್ ಒಂದು ತೆಲುಗಲ್ಲಿ ಚಿರಂಜೀವಿ ಮೂವಿ ಬಂತು. ಅದು ಜಸ್ಟ್ ನಾನು ಅದರಲ್ಲಿ ಒಂದು ಬಿಟ್ಟು ಕನ್ನಡದು ಬಿಟ್ಟು ವೆಂಕಟೇಶ್ ಮಾತಾಡಿದ್ದು ಅಂತ ಸ್ಟೇಟಸ್ ಹಾಕಿದೆ. ಇಡೀ ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ 50 ಮೆಂಬರ್ಸ್ ಮೇಲೆ ಹೋಗಿದ್ದಾರೆ ಮೂವಿಗೆ. ನನ್ಗಾಗಂತ ಅವ್ರು ಯಾರಾದರೂ ಬಂದು ಕರೆದೇನಾದ್ರು ಒಂದು ಎಕ್ಸ್ಟ್ರಾ ಟಿಕೆಟ್ ಫ್ರೀ ಕೊಟ್ರ? ಯಾವುದೂ ಇಲ್ಲ. ಜಸ್ಟ್ ನಾವು ಇಂಡೈರೆಕ್ಟ್ ಆಗೇನೆ ತುಂಬಾ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ರಿ. ಇದನ್ನ ನಾನು ತಗೊಂಡು ಡೈರೆಕ್ಟ್ ಆಗಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀನಿ, ಪ್ರತಿಯೊಬ್ರು ಇನ್ಕಮ್ ತಗೋಬಹುದು ಅಂತ. ಆ ಥರ ಇನ್ಕಮ್ ತಗೋಬಹುದು ಅಂತ ಹೇಳ್ತಾ ನನ್ನ ಫ್ರೆಂಡ್ ಸರ್ಕಲ್ನ, ನನ್ನ ಫ್ಯಾಮಿಲಿನ ಇದಕ್ಕೆ ರೆಫರ್ ಮಾಡಿದ್ದು, ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಇದರಿಂದನೇ ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀನಿ. ಜೊತೆಗೆ ಗ್ಲಾನ್ಸ ಕಾರನ್ನು ಕೊಡಿಸಿದ್ದಾರೆ, ಅದನ್ನ ಕೊಡಿಸಿರೋ ಅಂತ ನಾನು ತುಂಬಾ ಖುಷಿ ಆಗುತ್ತೆ ಅವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಅಂತ ನಾನು. ಯಾಕಂದ್ರೆ ಹೊರಗಡೆ ಗೊತ್ತಿದೆ ಹೆಣ್ಮಕ್ಳೆಲ್ಲ ಕೆಲಸ ಮಾಡ್ಬೇಕಂದ್ರೆ ಹೆಂಗಿರುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದ್ರೆ ಈ ಸಿಸ್ಟಮ್ ಅಲ್ಲಿ ನಂಗೆ ಕಲ್ಯಾಣ್ ಸರ್ ಅಂತ ಸ್ವಂತ ತಂಗಿಗಿಂತ ಹೆಚ್ಚಾಗಿ ಜೊತೆಲಿ ಕಾರು ಕೊಡಿಸೋ ನನ್ನ ಟೀಮ್ಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು ಕಲ್ಯಾಣ್ ಸರ್ಗೆ. ಜೊತೆಗೆ ನನ್ನ ಟೀಮ್ ನಲ್ಲಿನೂ ತುಂಬಾ ಜನ ಹೆಣ್ಮಕ್ಳಿದ್ದಾರೆ. ಈಗ ನಾವು ಒಬ್ಬರಿಗೆ ಕನೆಕ್ಟ್ ಆಗಿದ ತಕ್ಷಣನೇ ಗೊತ್ತಾಗುತ್ತೆ ಅವ್ರವ್ರದ್ದು. ಈಗ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಒಂದು ಸ್ವಂತ ನೋವಿದ್ದೇ ಇರುತ್ತೆ. ಅವ್ರಿಗೆ ಏನೋ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಮಾಡಬೇಕು. ಹೊರಗಡೆ ದುಡಿತಾ ಇದ್ದೀರಿ, ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಮಾಡ್ತಾ ಇದ್ದೀರಿ, ಆದರೆ ಪರ್ಸ್ನಲಿ ಎಲ್ಲರಿಗೂ ಅಷ್ಟೇ, ಗಂಡು ಮಕ್ಳಿಗಷ್ಟೇ, ಹೆಣ್ಮಕ್ಳಿಗಾಗಲಿ ಅಷ್ಟೇ, ಎಲ್ಲರಿಗೂ ಇನ್ಕಮ್ ಬಗ್ಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಪರ್ಸ್ನಲ್ ನೋವಿದೆ. ಒಂದು ಇನ್ಕಮ್ ಇದ್ರೆ 90% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದು ನಾನು ನಂಬಿರೋದು. ಅದೇ ಥರನೇ ಅದನ್ನು ತಗೊಂಡು ಬಂದಿರೋದಕ್ಕೆ ನನ್ನ ಟೀಮ್ ಪ್ರತಿಯೊಬ್ಬರನ್ನು, ನನ್ನವ್ರಿಗೆ ಎಲ್ಲರಿಗೂ, ನನ್ನ ಜೊತೆ ಬಂದಿರೋ ನನ್ನ ಟೀಮ್ ಮೆಂಬರ್ಸ್ಗೆ, ನನ್ನ ಅಕ್ಕ ತಂಗಿರು, ನನ್ನ ಅಣ್ಣ ತಮ್ಮಂದಿರು ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಿಮಗೂ ಅಷ್ಟೇ ವೇದಿಕೆಯಿಂದ ಬಿಟ್ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ಪು ಬೇಗ ಅಚೀವ್ಮೆಂಟ್ ಆಗಲಿ ಅಂತ ಹೇಳ್ತೀನಿ. ಈ ಥರ ನಮ್ಮನ್ನೆಲ್ಲ ಬೆಳೆಸ್ತಾ ಇಷ್ಟು ಜನರನ್ನ ಇಲ್ಲಿ ಬರೋ ಅಂತ ಮಾಡಿರೋಂಥ ಕಾರ್ಯಕರ್ತರಂದ್ರೆ ನಮ್ಮ ಟೀಮ್ ಮೆಂಬರ್, ಟಾಪ್ ಲೀಡರ್ಸ್ ಅಂತ ಇದ್ದಾರೆ. ಅವ್ರ ಬಗ್ಗೆ ಹೇಳ್ಕೊಳ್ಳೋಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅವರು ಸಿಸ್ಟಮ್ ಕಲ್ತ್ಕೊಂಡು ಮತ್ತೆ ಅದನ್ನ ನಮಗೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಇನ್ಕಮ್ ತಗೊಳ್ಳಿ ಅಂತ ಹೇಳ್ತಾ
ನಮ್ಗೆ ಇಷ್ಟು ಜನ ಈಗ ಬಂದು ಸ್ಟೇಜ್ ಮೇಲೆ ಮಾತಾಡ್ಕೊಂಡು ಕಲಿಸಿ ಅವ್ರಿಗೆ ಇನ್ಕಮ್ ಕೊಡಿಸೋಂಥ ಲೀಡರ್ಸ್ನ ನೋಡೋಣ ಅಲ್ವಾ? ತುಂಬ ಖುಷಿ ಆಗುತ್ತೆ. ನನ್ನ ರೆಫರ್ ಮಾಡಿ, ನನಗೆ ಜೊತೆಗೂ ಸಪೋರ್ಟ್ ಮಾಡಿಕೊಂಡು ನನಗೆ ಇನ್ಕಮ್ ಕೊಡಿಸ್ಕೊಂಡು ನನ್ನ ಟೀಮ್ ಅವ್ರಿಗೂ ಇನ್ಕಮ್ ಕೊಡಿಸೋ ನಾವಿದ್ದೀರಿ. ನೀವು ಮುಂದೆ ಹೋಗಿ ಫೀಲ್ಡಲ್ಲಿ ಎಲ್ಲೇ ಹೋಗಿ ಏನೇ ಇಶ್ಯೂ ಆದ್ರೂ ನಾವು ಜೊತೆಗಿರ್ತೀರಿ, ಬೆನ್ನಿಂದ ಇರ್ತೀರಿ ಅಂತ ಹೇಳ್ತಾ ನಮ್ಗೆ ಇನ್ಕಮ್ ಕೊಡಿಸಿ ಅವರು ಇನ್ಕಮ್ ಮಾಡ್ತಾ ಆಲ್ಮೋಸ್ಟ್ ಗ್ಲಾನ್ಸಾ ಕಾರು ಇದು ಕಂಪ್ನಿ ಕಡೆಯಿಂದ ತಗೊಂತ 500 RP ಕಂಪ್ಲೀಟ್ ಮಾಡಿದಂಥ ನಮ್ಮ ಟಾಪ್ ಲೀಡರ್ಸ್ ನಮ್ಮ ಚಂದ್ರು ಸರ್ನ ಹಾಗೂ ನಮ್ಮ ಕಲ್ಯಾಣ್ ಸರ್ನ ನಿಮ್ಮ ಅದ್ದೂರಿ ಚಪ್ಪಾಳೆ